ಶ್ವಾಸಯೋಗ ಸಂಸ್ಥೆ ಹಾಗೂ ಸಂತೋಷ್ ಲಾಡ್ ಫೌಂಡೇಶನ್ ವತಿಯಿಂದ ಯೋಗ ರತ್ನ 2025 ಕಾರ್ಯಕ್ರಮ ನಡೆಯಿತು. ಅರಮನೆ ಮೈದಾನದ ದಿ ಗ್ರ್ಯಾಂಡ್ ಕ್ಯಾಸಲ್ನಲ್ಲಿ ಈ ಕಾರ್ಯಕ್ರಮ ನಡೆಯಿತು. ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಿರೂಪಕಿ ಪ್ರಗತಿ ಜಯರಾಮ್ ಯೋಗ ವಾಹಕ 2025 ಅವಾರ್ಡ್ಗೆ ಭಾಜನರಾದರು. ಕಾರ್ಯಕ್ರಮದಲ್ಲಿ ಸಂತೋಷ್ ಲಾಡ್ ಫೌಂಡೇಶನ್ ಸ್ಥಾಪಕ ಸಚಿವ ಸಂತೋಷ್ ಲಾಡ್, ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ, ಸಚಿವ ಕೆಜೆ ಜಾರ್ಜ್, ಸಂಸದೆ ಪ್ರಭಾ ಮಲ್ಲಿಕಾರ್ಜುನ್, ಮಾಜಿ ಸಚಿವ ಮುರುಗೇಶ್ ನಿರಾಣಿ ಸೇರಿದಂತೆ ಅನೇಕ ರಾಜಕೀಯ ಮುಖಂಡರು ಉಪಸ್ಥಿತರಿದ್ದರು. ಶ್ವಾಸಯೋಗ ಸಂಸ್ಥೆಯ ಸ್ಥಾಪಕ ವಚನಾನಂದ ಸ್ವಾಮೀಜಿ, ಪೇಜಾವರ ಮಠದ ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿ, ಅವಧೂತ ವಿನಯ್ ಗುರೂಜಿ, ಸುತ್ತೂರು ಶ್ರೀ ಸೇರಿದಂತೆ 50ಕ್ಕೂ ಹೆಚ್ಚು ಮಠಾಧೀಶರು ಭಾಗವಹಿಸಿದ್ರು. ಕಾರ್ಯಕ್ರಮದಲ್ಲಿ ಯೋಗ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ 5 ಸಾಧಕರಿಗೆ ಯೋಗ ರತ್ನ 2025 ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ಅದೇ ರೀತಿ ಮಾಧ್ಯಮ ಕ್ಷೇತ್ರ, ಸಾಮಾಜಿಕ ಮಾಧ್ಯಮಗಳಲ್ಲಿ ಯೋಗ ಪ್ರಚಾರ ಮಾಡೋ ಇನ್ಫ್ಲೂಯೆನ್ಸರ್ಗಳು ಸೇರಿದಂತೆ ವಿವಿಧ ಕ್ಷೇತ್ರಗಳ ಸಾಧಕರನ್ನ ಗುರುತಿಸಿ ಸನ್ಮಾನಿಸಲಾಯಿತು. ಈ ಒಂದು ಕಾರ್ಯಕ್ರಮ ವಿಶೇಷವಾಗಿ ನಮ್ಮ ವಚನಾನಂದ ಸ್ವಾಮೀಜಿ ಅವರ ಜೊತೆಗೆ ನಮ್ಮ ಲಾರ್ಡ್ ಫೌಂಡೇಶನ್ ಇದು 2ನೇ ವರ್ಷದ ಈ ಅವಾರ್ಡ್ ಸೆರೆಮನಿಯಲ್ಲಿ ನಾವು ಅವ್ರ ಜೊತೆಗೆ ಸಹಪಾಠಿಯಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೀವಿ. ಈ ಒಂದು ಸಮಾರಂಭದಲ್ಲಿ ಇಡೀ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಂದ, ಬೇರೆ ಬೇರೆ ರಾಜ್ಯಗಳಿಂದ ಬಂದಿರತಕ್ಕಂಥ ಎಲ್ಲ ಪೂಜ್ಯ ಸ್ವಾಮೀಜಿಗಳ ಪಾದಗಳಿಗೆ ನಮಸ್ಕರಿಸ್ತಾ, ಈ ಒಂದು ಕಾರ್ಯಕ್ರಮ ವಿಶೇಷವಾಗಿ ಕಳೆದ ವರ್ಷ ನಾವು ಜಿಂದಾಲಲ್ಲಿ ಮಾಡಿದ್ವಿ, ಬಳ್ಳಾರಿಯಲ್ಲಿ. ಈ ಬಾರಿ ಬೆಂಗಳೂರಲ್ಲಿ ಮಾಡ್ಬೇಕಂತ ಹೇಳಿ ವಚನಾನಂದ ಸ್ವಾಮೀಜಿ ಅವರು ನಾವು ಕುತ್ಕೊಂಡು ತೀರ್ಮಾನ ಮಾಡಿದಾಗ ಈ ಕಾರ್ಯಕ್ರಮ 2025ನೇ ಯೋಗ ರತ್ನ ಸಮಾರಂಭ ಕಳೆದ 11 ವರ್ಷದಿಂದ ನಾವು ಈ ಯೋಗ ರತ್ನವನ್ನ ಎಲೆಮರೆ ಕಾಯುತ್ತಿರುವ ಜಗತ್ತಿನ ಎಲ್ಲ ಯೋಗ ಸಾಧಕರಿಗೆ ಗುರುತಿಸಿ ಅವರಿಗೆ ಪ್ರತಿ ವರ್ಷ ಯೋಗ ರತ್ನ ಪ್ರಶಸ್ತಿಯನ್ನು ಕೊಡುತ್ತೇವೆ. ಆದರೆ ಈ ವರ್ಷ ವಿಶೇಷವಾಗಿ ಹಿಮಾಲಯದ ಯೋಗಿ ಶ್ರೀ ಸ್ವಾಮಿ ರಾಮ್ ಅವರಿಂದ ನಾವೆಲ್ಲ ಪ್ರೇರಣೆ ಪಡ್ಕೊಂಡವರು. ನಮಸ್ಕಾರ. ಶ್ವಾಸ ಯೋಗ ಹಾಗೆ ಸಂತೋಷ್ ಲಾಡ್ ಫೌಂಡೇಶನ್ ಕಡೆಯಿಂದ ಆ್ಯಂಕರ್ಸನ್ನು ಸಹ ಗುರುತಿಸಿ ಸನ್ಮಾನ ಮಾಡಲಾಯಿತು. ಇವತ್ತು ತುಂಬಾ ಖುಷಿ ಆಯಿತು. ನಾವು ಮಾಡೋ ಕೆಲಸನೂ ಸಹ ತುಂಬ ಅಚ್ಚುಕಟ್ಟಾಗಿ ಗುರುತಿಸಿ ಎಲ್ರಿಗೂ ಸಹ ಸನ್ಮಾನ ಮಾಡಿದ್ದಾರೆ, ಗೌರವ ಕೊಟ್ಟಿದ್ದಾರೆ. ಇದೇ ರೀತಿಯಾದಂಥ ಗೌರವ ಸಿಗ್ತಾ ಹೋಗಬೇಕು. ಈ ಥರದ ಗೌರವ ಕೊಡ್ತಾ ಹೋದಂತೆ ನಮಗೂ ಸಹ ಜವಾಬ್ದಾರಿ ಅನ್ನೋದು ಹೆಚ್ಚಾಗುತ್ತೆ. ಇವತ್ತು ನಾನು ಈ ಗೌರವ ತಗೊಂಡು ಜವಾಬ್ದಾರಿಯನ್ನು ಹೊತ್ಕೊಂಡು ಮತ್ತೆ ನನ್ನ ಸೇವೆಯನ್ನು ಕಂಟಿನ್ಯೂ ಮಾಡೋಕ್ಕೆ ಇಷ್ಟಪಡ್ತೇನೆ. ನಾನು ಈ ಸ್ಥಾನಕ್ಕೆ ಬರೋದಕ್ಕೆ ತುಂಬ ಜನ ಕಾರಣ ಇದ್ದಾರೆ. ಒಬ್ಬೊಬ್ಬರು ಹೆಸರು ಹೇಳಿದರೆ ಕಮ್ಮಿ ಆಗ್ತಾ ಹೋಗುತ್ತೆ ಅಂತ ಅನಿಸುತ್ತೆ. ನಾನು ಇಲ್ಲಿವರೆಗೂ ಬರೋದಕ್ಕೆ ಯಾರೆಲ್ಲ ಕಾರಣ ಆಗಿದ್ದಾರೆ, ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ತಗೊಳ್ತಿರೋದು ನೋಡಿ ತುಂಬ ಖುಷಿ ಆಗ್ತಿದೆ ನನಗಷ್ಟೇ. ಏನು ಹೇಳೋಕ್ಕೆ ಮಾತ್ರ ಆಗ್ತಾಯಿಲ್ಲ. ತುಂಬ ಖುಷಿ ಆಗ್ತಿದೆ. ಏನು ಹೇಳ್ತೀರಿ ಮಕ್ಕಳಿಗೆ? ಏನು ಹೇಳ್ತೀನಿ, ಎಲ್ಲದ್ರಿಗೂ ಆದ್ರಿಗೂ ಒಳ್ಳೆಯದಾಗಿ, ಇನ್ನು ಮುಂದೆ ಎಲ್ಲ ಒಳ್ಳೆಯದಾಗಿ ಹೋಗಿ ಅಂತ ಇಷ್ಟಪಡ್ತೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.